ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ರಿತಾ ಮಲ್ನಾಡ್. ಭೂಮಿಯಿಂದ ಆಚೆಗೆ ಈ ಒಂದು ಪಾಠವನ್ನ ಹೋದ್ ಕ್ಲಾಸ್ ನಲ್ಲಿ ನಾವು ಮುಕ್ತಾಯ ಮಾಡಿದ್ವಿ ಅಲ್ಲ. ಸೊ ಇನ್ನೇನ್ ಬಾಕಿ ಇದೆ? ಈ ಪಾಠದ ಕೆಲವೊಂದಿಷ್ಟು ಬಹಳ ಮುಖ್ಯವಾದಂತಹ ಅಂಶಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಅದನ್ನ ಹೊರತುಪಡಿಸಿ ಭೂಮಿಯಿಂದ ಆಚೆಗೆ ಈ ಒಂದು ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಅನ್ನ ಈ ಸಲ ತೆಗೆದುಕೊಳ್ಳೋಣ. ನಮ್ಗೆ ಆ ಪಾಠ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ನೋಡೋಣ. ಒಂದು ಪುನರ್ಮನನ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇದು ಅಂತ ಭಾವಿಸೋಣ. ಅದನ್ನ ಹೊರತುಪಡಿಸಿ ಅದನ್ನ ಕ್ಲಾಸ್ ಅನ್ನ ನಾವು ಮೊದಲು ಶುರು ಮಾಡೋಣ. ಏನ್ರ ಮೂಲಕ ಪ್ರತಿದಿನ ಏನ್ ಮಾಡ್ತೀವಿ? ವೆರಿ ಗುಡ್, ಡಿಕ್ಟೇಷನ್ ಅಥವಾ ಉಕ್ತ ಲೇಖನದ ಪದವನ್ನ ನೋಡ್ತಾ ಹೋಗ್ತೀವಿ. ನಾನ್ ನಿಮ್ಗೆ 5 ಪದಗಳನ್ನ ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ. ಪದಗಳನ್ನ ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂತಾ ಹೋಗ್ಬೇಕಾಗತ್ತೆ. ಓಕೆ, ಶುರು ಮಾಡೋಣ ನಮ್ಮ ಉಕ್ತ ಲೇಖನವನ್ನ. ರೆಡಿ ಇದೀರಾ ನೀವೆಲ್ಲ? ಸರಿ, ಹಾಗಿದ್ರೆ ಎಲ್ಲರೂ ನೋಟ್ಬುಕ್ ಅನ್ನ ತೆಗೀರಿ. ಮೊದಲನೆಯ ಪದ ಹೀಗಿದೆ. ಮೊದಲನೆಯ ಪದ ಪದಾರ್ಥ. ಪದಾರ್ಥ ನೋಟ್ ಮಾಡ್ಕೊಳ್ಳಿ. ಪದಾರ್ಥ. ಪದಾರ್ಥ. ಎರಡನೆಯ ಪದ ವಿದ್ಯುತ್. ಎರಡನೆಯ ಪದ ವಿದ್ಯುತ್. ಮೊದಲನೇ ಪದ ಪದಾರ್ಥ ಆಗಿತ್ತು. ಎರಡನೆಯ ಪದ ವಿದ್ಯುತ್. ಮೂರನೆಯ ಪದ ಆಮ್ಲಜನಕ. ಮೂರನೆಯ ಪದ ಆಮ್ಲಜನಕ. ಆಮ್ಲಜನಕ. ನಾಲ್ಕನೆಯ ಪದ ಜೈವಿಕಿರಣ. ಜೈವಿಕಿ. ಜೈವಿಕೀಕರಣ. ಜೈವಿಕೀಕರಣ. ಸೂಕ್ಷ್ಮವಾಗಿ ಆಲಿಸಿ. ಜೈವಿಕೀಕರಣ. ಜೈವಿಕೀಕರಣ. ಐದನೆಯ ಪದ ಪ್ರತಿಘಾತ. 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 ಕನ್ನಡ ಪದಗಳು ಯಾವ್ದ್ಯಾವ್ದು? ಮೊದಲನೇದು ಪದಾರ್ಥ. ಎರಡನೇದು ವಿದ್ಯುತ್. ಮೂರನೇದು ಆಮ್ಲಜನಕ. ನಾಲ್ಕನೇದು ಜೈವಿಕೀಕರಣ. 5ನೇದು,
ಐದನೇದು ಪ್ರತಿಘಾತ. ನೋಟ್ ಮಾಡ್ಕೊಂಡ್ರಾ? ಸೊ ಎಲ್ಲಾದ್ರೂ ಡಿಕ್ಟೇಷನ್ ಪದ ಇಲ್ಲಿಗೆ ಆಯ್ತು ಅಂತ ಭಾವಿಸ್ತೀನಿ. ಈಗ ನಾವು ಭೂಮಿಯಿಂದ ಆಚೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಬಹು ಆಯ್ಕೆಯ ಪ್ರಶ್ನೆಯ ಕಡೆಗೆ ಗಮನ ಕೊಡೋಣ. ಬಹಳ ಸರಳವಾದಂತಹ 10 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಬೇಕಾಗುತ್ತೆ. ಪ್ರತಿ ಪ್ರಶ್ನೆಗೂ ಕೂಡ ಟೈಮರ್ ಅನ್ನ ಸೆಟ್ ಮಾಡಲಾಗುತ್ತೆ. ಟೈಮರ್ಗೆ ಅನುಗುಣವಾಗಿ ನೀವು ಉತ್ತರವನ್ನ ಕೊಡ್ಬೇಕಾಗುತ್ತೆ. ಸೊ ನಾನೀಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಅಂತ ಹೇಳಿ. ಕಾಣಿಸ್ತಾ ಇದೆಯಾ? ಭೂಮಿಯಿಂದ ಆಚೆಗೆ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಯಾವ ವಿಷಯವನ್ನ ನಾವು ಕಲಿಯಲಾಗುತ್ತೆ? ಸೊ ಈ ಭೂಮಿಯಿಂದ ಆಚೆಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಯಾವ ವಿಷಯವನ್ನ ಕಲಿಯಲಾಗುತ್ತೆ? ಆಪ್ಷನ್ ಎ ಜಲಚಕ್ರ. ನೋಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಹಾಗೆ ನೋಡಿ. ಕಾಣಿಸ್ತಾ ಇದೆ ಎಲ್ಲರಿಗೂ ಈಗ? ಭೂಮಿಯಿಂದ ಆಚೆಗೆ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಯಾವ ವಿಷಯವನ್ನ ಕಲಿಸಲಾಗುತ್ತೆ? ಆಪ್ಷನ್ ಎ ಜಲಚಕ್ರ, ಆಪ್ಷನ್ ಬಿ ಜಗತ್ತಿನ ಹೊರಗಿನ ಖಗೋಳವನ್ನ, ಆಪ್ಷನ್ ಸಿ ಮಣ್ಣಿನ ಲವಣೀಯತೆಯನ್ನ, ಆಪ್ಷನ್ ಡಿ ಗಾಳಿಯ ಒತ್ತಡ. ಸೊ ಯಾವ್ದನ್ನ ಈ ಒಂದು ಪಾಠದಲ್ಲಿ ನೀವು ಕಲಿತೀರಾ? ಜಲಚಕ್ರದ ಬಗ್ಗೆ ಕಲಿತೀರಾ? ಜಗತ್ತಿನ ಹೊರ ಖಗೋಳ, ಖಗೋಳ ಅಂತ ಹೇಳಿದ್ರೆ ಕ್ಲಿಯರ್ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ನೀವು ತಿಳ್ಕೊಂತಾ ಹೋಗ್ತೀರಾ? ಮಣ್ಣಿನ ಲವಣೀಯತೆ ಬಗ್ಗೆ ತಿಳ್ಕೊಂತಾ ಹೋಗ್ತೀರಾ? ಅಥವಾ ಗಾಳಿಯ ಒತ್ತಡದ ಬಗ್ಗೆ ತಿಳ್ಕೊಂತಾ ಹೋಗ್ತೀರಾ? ನಾನ್ ನಿಮ್ಗೆ ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಲಿಕ್ಕೆ 30 ಸೆಕೆಂಡ್ಸ್ ಟೈಮ್ ನ ಕೊಡ್ತೀನಿ. ಅಂಡ್ ನಿಮ್ಮ ಸಮಯ ಶುರುವಾಗಿದೆ ಈಗ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. 30 ಸೆಕೆಂಡ್ಸ್ ಟೈಮ್ ಇದೆ. ಪ್ಲೀಸ್ ಆನ್ಸರ್ ವಿತ್ ಇನ್ ದ ಟೈಮ್ ಲಿಮಿಟ್. ಟೈಮ್ ಅಪ್. ಸೊ ಸರಿಯಾದಂತಹ ಉತ್ತರ ಯಾವ್ದಿದೆ? ಈ ಒಂದು ಪಾಠದಲ್ಲಿ ನಾವು ಭೂಮಿಯಿಂದ ಆಚೆಗೆ ಅಂದ್ರೆ ಖಗೋಳದ ಬಗ್ಗೆ ತಿಳ್ಕೊಂತ ಹೋಗ್ತೀವಿ, ಜಗತ್ತಿನ ಹೊರಗಡೆ ಇರುವಂತಹ ಖಗೋಳದ ಬಗ್ಗೆ. ಈಗ ಎರಡನೇ ಪ್ರಶ್ನೆ, ಸೂರ್ಯನು ಯಾವುದು? ಸೂರ್ಯ ಏನಿರ್ಬೋದು? ಆಪ್ಷನ್ ಎ ಗ್ರಹ, ಆಪ್ಷನ್ ಬಿ ನಕ್ಷತ್ರ, ಆಪ್ಷನ್ ಸಿ ಉಪಗ್ರಹ, ಆಪ್ಷನ್ ಡಿ ಬಲೂನ್. ನನ್ನ ಫ್ರೆಂಡ್ ಹೆಸರು ಅಂತ ಅನ್ಬಿಡಿ, ಟೈಮ್ ಆಲ್ರೆಡಿ ಶುರುವಾಗಿದೆ. ಸೂರ್ಯ ಯಾರು? ಗ್ರಹನ, ನಕ್ಷತ್ರನ, ಉಪಗ್ರಹನ, ಬಲೂನ? ತಮಿಳ್ ಆಕ್ಟರ ಯಾರು? ಸೂರ್ಯ. ಸೊ ಸಮಯ ಓಡ್ತಾ ಇದೆ, ಚಿಂತನೆ ಮಾಡಿ ಉತ್ತರವನ್ನ ಕೊಡಿ. ಟೈಮ್ ಅಪ್. ಸೂರ್ಯ ಬಂದು ನಕ್ಷತ್ರ. ಸೂರ್ಯ ಒಂದು ನಕ್ಷತ್ರ. ಓಕೆ, ದ ಬಿಗ್ಗೆಸ್ಟ್ ಸ್ಟಾರ್. ಭೂಮಿ ಸೂರ್ಯನ ಸುತ್ತ ಯಾವ ಕ್ರಿಯೆಯನ್ನ ಮಾಡುತ್ತೆ? ಈ ಭೂಮಿ ಅನ್ನೋದು ಸೂರ್ಯನ ಸುತ್ತ ಏನ್ ಮಾಡುತ್ತೆ? ಆಪ್ಷನ್ ಎ ತಿರುಗುತ್ತೆ, ಆಪ್ಷನ್ ಬಿ ಪರಿಕ್ರಮಣ ಮಾಡುತ್ತೆ, ಆಪ್ಷನ್ ಸಿ ಬೆಳಕು ಶೋಷಣೆ ಮಾಡುತ್ತೆ, ಆಪ್ಷನ್ ಡಿ ಗಾಳಿಯನ್ನ ಉತ್ಪಾದನೆ ಮಾಡುತ್ತೆ. ಸೊ ಸರಿಯಾದಂತಹ ಉತ್ತರ ಯಾವ್ದು ಅಂತ ಯೋಚನೆ ಮಾಡಿ. ಟೈಮ್ ಸ್ಟಾರ್ಟ್ಸ್ ನೌ.
ಸೂರ್ಯ ಸೂರ್ಯನ ಸುತ್ತ ಭೂಮಿ ಏನ್ ಮಾಡುತ್ತೆ ಅನ್ನೋದನ್ನ ತಿಳಿದು ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಸರಿಯಾದಂತಹ ಉತ್ತರ ಯಾವ್ದಿರಬಹುದು ಮೂರನೇ ಪ್ರಶ್ನೆಗೆ? ಭೂಮಿ ಸೂರ್ಯನ ಸುತ್ತ ಪರಿಕ್ರಮಣ. ಪರಿಕ್ರಮಣ ಅಂತ ಹೇಳಿದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಆಗ್ತಾ ಹೋಗುತ್ತೆ, ಅದನ್ನ ನಾವು ಪರಿಕ್ರಮಣ ಅಂತ ಕರಿತೀವಿ. ನಮ್ಮ ಸೌರ ಮಂಡಲದಲ್ಲಿ ಎಷ್ಟು ಪ್ರಮಾಣದ ಗ್ರಹಗಳಿದೆ? ಎಷ್ಟು ಗ್ರಹಗಳಿದೆ? ಹೌ ಮೆನಿ ಪ್ಲಾನೆಟ್ಸ್ ಡು ವಿ ಹ್ಯಾವ್? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 10. ಟೈಮ್ ಸ್ಟಾರ್ಟ್ಸ್ ನೌ. ನಮ್ಮ ಸೌರ ಮಂಡಲದಲ್ಲಿ ಎಷ್ಟು ಪ್ರಮಾಣದ ಗ್ರಹಗಳನ್ನ ನಾವು ಕಾಣಬಹುದು? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 8, ಆಪ್ಷನ್ ಡಿ 10. ಟೈಮ್ಸ್ ಅಪ್. ಸೊ ಎಷ್ಟಿರಬಹುದು ಉತ್ತರ? ಆಪ್ಷನ್ ಸಿ 8. ಮುಂಚೆ 9 ಇತ್ತು. ಪ್ಲೂಟೋ ಅನ್ನೋಂಥ ಒಂದು ಗ್ರಹವನ್ನ ಅಲ್ಲ ಅಂತ ಕನ್ಸಿಡರ್ ಮಾಡಿರೋದಕ್ಕೆ 8 ಆಗಿದೆ. ನೆಕ್ಸ್ಟ್, ಚಂದ್ರನು ಯಾವುದು? ಚಂದ್ರ, ಇವಾಗ ಸೂರ್ಯ ಯಾವುದು ಅಂತ ಕೇಳ್ದಂಗೆ ಚಂದ್ರನು ಯಾವುದು? ಆಪ್ಷನ್ ಎ ಗ್ರಹ, ಆಪ್ಷನ್ ಬಿ ಉದಯ ಚಂದ್ರ, ಆಪ್ಷನ್ ಸಿ ಭೂಮಿಯ ಉಪಗ್ರಹ, ಆಪ್ಷನ್ ಡಿ ತಾರೆ. ಸಮಯ ಶುರುವಾಗಿದೆ. ಸೊ ಚಂದ್ರನು ಯಾವ್ದು? ಗ್ರಹನ, ಉದಯ ಚಂದ್ರನ, ಭೂಮಿಯ ಉಪಗ್ರಹನ, ತಾರೆನ? ಚಂದ್ರ ಒಂದು ನ್ಯಾಚುರಲ್ ಸ್ಯಾಟಲೈಟ್, ಭೂಮಿಯ ಉಪಗ್ರಹ. ನೆಕ್ಸ್ಟ್, 6ನೇ ಪ್ರಶ್ನೆ. ಯಾವ ಗ್ರಹವು ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದೆ? ಇದನ್ನ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ ಅಂತಾನೂ ಕನ್ಸಿಡರ್ ಮಾಡಬಹುದು. ಯಾವ ಗ್ರಹ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿ ಇದೆ? ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಬುಧ, ಆಪ್ಷನ್ ಡಿ ಗುರು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ ಗ್ರಹ ಭೂಮಿಗೆ ಅತ್ಯಂತ ಸಮೀಪದಲ್ಲಿದೆ? ಟೈಮ್ ಅಪ್. ಸೊ ಯಾವ್ದಿರಬಹುದು ಉತ್ತರ? ಭೂಮಿಗೆ ಅತ್ಯಂತ ಸಮೀಪದಲ್ಲಿ ಇರುವಂತಹ ಗ್ರಹ, ವೆರಿ ಗುಡ್, ವೀನಸ್ ಅಥವಾ ಶುಕ್ರ ಗ್ರಹ. ನೆಕ್ಸ್ಟ್, 7ನೇ ಪ್ರಶ್ನೆ. ನಕ್ಷತ್ರಗಳು ನಮ್ಮಿಂದ ಏಕೆ ದೂರವಾಗಿ ಇದೆ? ಯಾಕೆ ನಕ್ಷತ್ರ ನಮ್ಮಿಂದ ದೂರದಲ್ಲಿರುತ್ತೆ? ಆಪ್ಷನ್ ಎ ಹೊಗೆಯನ್ನು ತೋರಲು, ಆಪ್ಷನ್ ಬಿ ಬೆಳಕಿನ ಮಾರ್ಗವನ್ನು ಮುಚ್ಚಲು, ಆಪ್ಷನ್ ಸಿ ಭಾರದಿಂದ, ಆಪ್ಷನ್ ಡಿ ಜ್ಯೋತಿ ಸಂಸ್ಕರಣೆಯಿಂದ. ಸೊ ಯಾವ ಕಾರಣದಿಂದ ತಾರೆಗಳು ನಮ್ಮಿಂದ ಬಲು ದೂರದಲ್ಲಿದೆ? ಸಮಯ ಓಡ್ತಾ ಇದೆ. ಸ್ಟಾಪ್. ಟೈಮ್ಸ್ ಅಪ್. ನಕ್ಷತ್ರಗಳು ನಮ್ಮಿಂದ ಯಾಕೆ ದೂರದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ಉತ್ತರ ಭಾರದಿಂದ. ಅವುಗಳು ತುಂಬಾ ಭಾರ ಇರೋದ್ರಿಂದ ಅವು ನಮ್ಮಿಂದ ದೂರ ಇದೆ. ನೆಕ್ಸ್ಟ್, ಸೂರ್ಯನು ಸಹ ಒಂದು ನಕ್ಷತ್ರನೇ, ಆದ್ರೆ ಅವನು ಬೇರೆ ಎಲ್ಲ ನಕ್ಷತ್ರಗಳಿಗಿಂತ ದೊಡ್ಡದಾದಂತಹ ನಕ್ಷತ್ರ. ಸೂರ್ಯನಲ್ಲಿ ಬಹಳ ಹೆಚ್ಚು ಏನು ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ಗಾಳಿಯ ಅರಿವು, ಆಪ್ಷನ್ ಬಿ ತಾಪ ಮತ್ತು ಬೆಳಕು, ಆಪ್ಷನ್ ಸಿ ನೀರಿನ ಬಾಷ್ಪ, ಆಪ್ಷನ್ ಡಿ ಮಣ್ಣು. ಸೊ ಸೂರ್ಯನಿಂದ ತಯಾರಾಗುವಂಥದ್ದು ಏನು?
ಈ ಪ್ರಶ್ನೆಗೆ ಈಗ ಕಾಲಾವಕಾಶ ಶುರು ಆಗ್ತಾ ಇದೆ. ಸೂರ್ಯನಲ್ಲಿ ಬಹಳ ಹೆಚ್ಚು ಏನು ಉತ್ಪತ್ತಿಯಾಗುತ್ತದೆ? ಟೈಮ್ ಅಪ್. ಸೂರ್ಯನಲ್ಲಿ ಬಹಳ ಹೆಚ್ಚು ಉತ್ಪತ್ತಿಯಾಗೋದು ತಾಪ ಮತ್ತು ಬೆಳಕು ಎರಡು ಸಹ ನಮ್ಗೆ ಸೂರ್ಯನಲ್ಲೇ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಸೌರಮಂಡಲದ ಬಾಹ್ಯ ಭಾಗದಲ್ಲಿ ಯಾವುದನ್ನ ಕಾಣಬಹುದು? ಸೌರಮಂಡಲದ ಬಾಹ್ಯ ಭಾಗದಲ್ಲಿ ಯಾವುದನ್ನ ಕಾಣಬಹುದು? ಆಪ್ಷನ್ ಎ ಸಮುದ್ರ, ಆಪ್ಷನ್ ಬಿ ಆಕೋಶ್ ಗಂಗಾ, ಆಕಾಶ ಗಂಗಾ ಅಂತೀವಿ ಅಥವಾ ಮಿಲ್ಕಿ ವೇ, ಆಪ್ಷನ್ ಸಿ ಮರಗಳು, ಆಪ್ಷನ್ ಡಿ ಹಿಮ. ಟೈಮ್ ಸ್ಟಾರ್ಟ್ಸ್ ನೌ. ಟೈಮ್ ಹೋಗ್ತಾ ಇದೆ, ಮುಗಿತಾ ಇದೆ. ಟೈಮ್ಸ್ ಅಪ್. ಸೊ ಸೌರಮಂಡಲದ ಬಾಹ್ಯ ಭಾಗದಲ್ಲಿ ನಾವು ಮಿಲ್ಕಿ ವೇವ್ ಅಥವಾ ಈ ಒಂದು ಆಕಾಶಗಂಗೆಯನ್ನ ಕಾಣಬಹುದು. ನೆಕ್ಸ್ಟ್. ರಾಶಿ ಮಂಡಲದ ಕೆಲವು ಸ್ಥಳಗಳಲ್ಲಿ ನಕ್ಷತ್ರಗಳು ನಿರ್ದಿಷ್ಟ ಪ್ಯಾಟರ್ನ್ ಗಳಾಗಿ ಕಾಣುತ್ತವೆ. ಅದನ್ನ ಏನಂತ ಕರೀತಾರೆ? ನಾವು ಲಾಸ್ಟ್ ಟೈಮ್ ನಾಯಿ ತರ, ರೈತ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಿರೋ ತರ ಈ ತರ ಎಲ್ಲ ನೋಡಿದ್ವಲ್ಲ ನಕ್ಷತ್ರ ಇದ್ರಲ್ಲಿ. ಅದನ್ನ ಏನಂತ ಕರೀತಾರೆ? ಆಪ್ಷನ್ ಎ ಉಪಗ್ರಹ, ಆಪ್ಷನ್ ಬಿ ಗ್ರಹ, ಆಪ್ಷನ್ ಸಿ ನಕ್ಷತ್ರ ಗೋಚಾರ, ಆಪ್ಷನ್ ಡಿ ನಕ್ಷತ್ರ ಸಮೂಹ ಅಥವಾ ನಕ್ಷತ್ರ ಮಂಡಳ. ನಿಮ್ಮ ಸಮಯ ಆರಂಭ ಆಗ್ತಾ ಇದೆ ಈಗ. ರಾಶಿ ಮಂಡಲದ ಕೆಲವು ಸ್ಥಳಗಳಲ್ಲಿ ನಕ್ಷತ್ರಗಳು ನಿರ್ದಿಷ್ಟ ಪ್ಯಾಟರ್ನ್ ಗಳಾಗಿ ಕಾಣುತ್ತೆ. ಅದನ್ನ ಏನಂತ ಕರೀತಾರೆ ಅಂತ ಕೇಳಲಾಗಿತ್ತು. ಸೊ ಸಮಯ ಅವಧಿ ಮುಗ್ದಿದೆ. ಅದನ್ನ ಕರೀತಾರೆ ಸ್ಟಾರ್ ಕಾನ್ಸುಲೇಷನ್ ಅಥವಾ ನಕ್ಷತ್ರ ಸಮೂಹ ಅಥವಾ ನಕ್ಷತ್ರ ಮಂಡಲ ಅಂತ ಕರೀತಾರೆ. ಸೊ ಇದಾಗಿತ್ತು 10 ಪ್ರಶ್ನೆಗಳು. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದ್ರೂ ಏನಾದ್ರು ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಓಕೆ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸಹ ಆಯ್ತು. ಈಗ ಈ ಒಂದು ಪಾಠ ಮುಗ್ದಿದೆಯಲ್ಲ ಮೇಡಮ್, ನಾವ್ ಏನ್ ಮಾಡಬಹುದು ಅಂತ ನೀವ್ ಕೇಳೋದಾದ್ರೆ, ಪರೀಕ್ಷೆ ಬರೋರ್ಗು ಕೂಡ ಈ ಪಾಠದ ಒಂದು ಪುನರ್ಮನನ, ಒಂದು ರಿವಿಷನ್ ಅನ್ನ ಮಾಡ್ತಾ ಹೋಗೋಣ. ಓಕೆ. ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ, ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಎಲ್ಲ ಹೇಳಾಯ್ತು. ಬಟ್ ಒಂದು ಕ್ವಿಕ್ ಆಗಿ ಈ ಒಂದು ಪಾಠದ ರಿವಿಷನ್ ಒಂದನ್ನ ನೋಡ್ಕೊಂಡ್ ಬರೋಣ. ವಿತ್ ದ ಹೆಲ್ಪ್ ಆಫ್ ಅನ್ ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕ ಇದನ್ನ ನೋಡ್ಕೊಂತ ಬರೋಣ. ಈಗ ತಾಪ ಮತ್ತು ಅದರ ಮಾಪನ, ಅದರಲ್ಲಿ ನಾವು ಥರ್ಮೋಮೀಟರ್ ಬಗ್ಗೆ, ವಿವಿಧ ರೀತಿಯಾದಂತಹ ಥರ್ಮೋಮೀಟರ್, ಕ್ಲಿನಿಕಲ್ ಥರ್ಮೋಮೀಟರ್ ಆಗಿರಬಹುದು ಅಥವಾ ಹುಷಾರಿಲ್ದಿದಾಗ ನೋಡುವಂತಹ ಥರ್ಮೋಮೀಟರ್ ಆಗಿರಬಹುದು, ಇಂತಹ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವಾ ನಿಮ್ಗೆ? ಅದರ ಕುರಿತು ಈಗ ನಾವು ಒಂದು ವರ್ಡ್ ವಾಲ್ ಆಕ್ಟಿವಿಟಿ ಮೂಲಕ ಒಂದು ಟೆಸ್ಟ್ ಅನ್ನ ತೆಗೆದುಕೊಂಡು ನೋಡೋಣ. ಬಹಳ ಸಿಂಪಲ್ ಆಗಿರುವಂತದ್ದು.
ಕಾಣಿಸ್ತಾ ಇದೆಯಾ? ಸಾರಿ, ಕಾಣಿಸ್ತಾ ಇದೆಯಾ ಈಗ ಎಲ್ಲರಿಗೂ ಸ್ಕ್ರೀನ್? ಸೊ ತಾಪ ಮತ್ತು ಅದರ ಮಾಪನ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ಒಂದಿಷ್ಟು ಟೆಸ್ಟ್ ನ ನೋಡೋಣ. ಏನಿದು? ಯಾರು ಹೇಳ್ತೀರಾ ಏನಿದು? ಇದನ್ನ ನಾವು ಥರ್ಮೋಮೀಟರ್ ಅಥವಾ ತಾಪಮಾಪಕ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ತಾಪಮಾಪಕ ಅಥವಾ ಥರ್ಮೋಮೀಟರ್ ಅಂತ ಕರಿತೀವಿ. ಏನ್ ಕೆಲಸ ಮಾಡುತ್ತೆ ಥರ್ಮೋಮೀಟರ್ ಅಥವಾ ತಾಪಮಾಪಕ? ಇದು ತಾಪಮಾಪಕ ಎನ್ನುವರು ತಾಪಮಾನವನ್ನ ಅಳಿಯಲು ಉಪಯೋಗಿಸುವ ಸಾಧನೆ. ಸೂಕ್ತವಾಗಿ ಈ ಒಂದು ತಾಪಮಾನ ಅಳಿಯಲು ಥರ್ಮೋಮೀಟರ್ ನ ಬಳಸಲಾಗುತ್ತೆ. ಸೊ ಕೆಲವೊಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಅದನ್ನ ಹಾಕಿ ನಾವು ಈ ಥರ್ಮೋಮೀಟರ್ ನ ಬಳಸಲಿಕ್ಕೆ ಹೋಗ್ಬೇಕಾಗತ್ತೆ. ನೆಕ್ಸ್ಟ್, ತಾಪಮಾನದ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಬಿಸಿಯಾಗಿರುವಂತಹ ವಸ್ತುವಿನ ತಾಪಮಾನ ಹೆಚ್ಚು, ತಂಪಾಗಿರುವಂತಹ ಅಂದ್ರೆ ತಣ್ಣಗಿರುವಂತಹ ವಸ್ತುವಿನ ತಾಪಮಾನ ಕಡಿಮೆಯಾಗಿರುತ್ತೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳೋರು ಹಂಗಿದ್ರೆ ನೋಟ್ ಮಾಡ್ಕೊಬಹುದು ಈ ಪಾಯಿಂಟ್ ನ. ಬಿಸಿಯಾಗಿರುವ ವಸ್ತುವಿನ ತಾಪಮಾನ ಹೆಚ್ಚು, ತಂಪಾಗಿರುವಂತಹ ವಸ್ತುವಿನಲ್ಲಿ ತಾಪಮಾನ ಕಡಿಮೆ ಇರುತ್ತದೆ. ನೆಕ್ಸ್ಟ್, ತಾಪಮಾನ ಅಂತ ಹೇಳಿದ್ರೆ ಏನು? ತಾಪಮಾನ ಎಂದರೆ ಏನು? ಏನಂತ ಅರ್ಥ ಮಾಡ್ಕೊಂತೀರಾ? ಇಷ್ಟೊಂದು ತಾಪಮಾನದ ಬಗ್ಗೆ, ಟೆಂಪರೇಚರ್ ಬಗ್ಗೆ ಎಲ್ಲ ಕೇಳಿದ್ರಲ್ಲ. ಟೆಂಪರೇಚರ್ ಅಂದ್ರೆ ಅಸಲಿಗೆ ಏನು? ಯಾರು ಹೇಳ್ತೀರಾ? ಟೆಂಪರೇಚರ್ ಅಂದ್ರೆ ಓಕೆ, ತಾಪಮಾನದಿಂದ ನಮ್ಗೆ ಸಿಗುವಂತಹ ಫಲಿತಾಂಶ, ಅದನ್ನ ನಾವು ಟೆಂಪರೇಚರ್ ಅಂತ ಕರಿತೀವಿ. ಹೌದಾ? ತಾಪಮಾನ ಅಂತ ಹೇಳಿದ್ರೆ ಅದು ಒಂದು ವಸ್ತುವಿನ ಬಿಸಿಯಾಗಿರುವ ಅಥವಾ ತಂಪಾಗಿರುವ ಮಟ್ಟದ ಪ್ರಮಾಣವನ್ನ ಅಳತೆ ಮಾಡೋದು. ಸೊ ನಮ್ಮ ಸ್ಪರ್ಶದಿಂದ ಬಿಸಿ ಅಥವಾ ತುಂಬಾ ತಂಪು ಅನ್ನೋದನ್ನ ನಾವು ಅದನ್ನ ಅಂದ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಆದ್ರೆ ಅತಿಯಾದಂತಹ ನಿಖರತೆ ಇದರಲ್ಲಿ ಇರೋದಿಲ್ಲ. ಸೊ ಇದನ್ನ ಸರಿಯಾಗಿ ಹೇಳಲು ಯಂತ್ರ ಬೇಕಾಗತ್ತೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಿರೋದು. ತಾಪಗಳ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ಬೇಕಿದ್ರೆ ನೋಟ್ ಮಾಡ್ಕೊಬಹುದು. ನಾನ್ ನಿಮ್ಗೆ ಒಂದು 2 ನಿಮಿಷದ ಕಾಲಾವಕಾಶವನ್ನ ಕೊಡ್ತೀನಿ. ಗಿವ್ ಯು 2 minutes ಟೈಮ್. ಪ್ಲೀಸ್ ನೋಟ್ ದೀಸ್ ಪಾಯಿಂಟ್ಸ್. ನೋಟ್ ಮಾಡ್ಕೊಂಡ್ರಾ? ತಾಪಮಾನ ಅಂದ್ರೆ ಒಂದು ವಸ್ತುವಿನ ಬಿಸಿಯಾಗಿರುವ ಅಥವಾ ತಂಪಾಗಿರುವ ಮಟ್ಟದ ಪ್ರಮಾಣಾತ್ಮಕ ಅಳತೆ ಆಗಿದೆ. ಎಕ್ಸಾಂಪಲ್ 1 ಮಾರ್ಕ್ ಕ್ವಶನ್ ಕೇಳಿದ್ರೆ ಆರಾಮಾಗಿ ಬರಿಬಹುದು ಇದನ್ನ, ಅಲ್ವಾ? ಆದ್ರೆ ಅತಿಯಾದಂತಹ ನಿಖರತೆ, ಒಂದು ಫಿಕ್ಸ್ಡ್ ಆಗಿ ನಾವ್ ಹೇಳಲಿಕ್ಕೆ ಆಗಲ್ಲ. ಟೆಂಪರೇಚರ್ ಹೇಳ್ದಂಗೆ ಇದನ್ನ ಸರಿಯಾಗಿ ಅಳಿಯಲು ಯಂತ್ರದ ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ವಸ್ತುವಿನ ಬಿಸಿತನ ಅಥವಾ ತಂಪುತನ ನೋಡಲು ಸ್ಪರ್ಶ ಬಳಸಬಾರದು. ಆದ್ರೆ ಮಟ್ ಆ, ಮ್, ಸ್ಪರ್ಶದಿಂದ ಮಟ್ಟದ ನೀರು ನಿಖರ ತಾಪಮಾನ ಅಳಿಯಲು ಸಾಧ್ಯವಿಲ್ಲ. ಆದ್ರಿಂದಾಗಿ ತಾಪಮಾಪಕ ಯಂತ್ರ ಬಳಸುವುದು ಅವಶ್ಯಕ. ಓಕೆ, ಡನ್ ವಿತ್ ದಿಸ್ ಪಾಯಿಂಟ್. ನೋಟ್ ಮಾಡ್ಕೊಂಡ್ರಾ ಇಲ್ವಾ? ನೋಟ್ ಮಾಡ್ಕೊಳ್ಳಿ, ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ. I'll give you 30 seconds time. Quickly note it down. ನೋಟ್ ಮಾಡ್ಕೊಂಡ್ರಾ? ವಸ್ತು
ದಿಂದ ಬಿಸಿತನ ಅಥವಾ ತಂಪುತನವನ್ನ ನೋಡಲು ಸ್ಪರ್ಶ ಬಳಸಬಹುದು, ಆದ್ರೆ ಸ್ಪರ್ಶದ ಮಟ್ಟದ ನಿಖರ ತಾಪಮಾನ ಅಳಿಯಲು ಸಾಧ್ಯ ಇಲ್ಲ. ಅದಕ್ಕಾಗಿ ತಾಪಕ ಯಂತ್ರವನ್ನ ನಾವು ಬಳಸ್ತಾ ಇದೀವಿ ಅನ್ನೋ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡಿದ್ರೆ ಅಲ್ಲ. ನೆಕ್ಸ್ಟ್, ತಾಪಮಾನದ ಮಾಪನ ಘಟಕಗಳು ಯಾವುದು? ವಾಟ್ ಆರ್ ದ ಡಿಫರೆಂಟ್ ಬ್ರಾಂಚಸ್ ಇನ್ ವಿಚ್ ಮೆಜರ್ಮೆಂಟ್ ಕ್ಯಾನ್ ಹ್ಯಾಪನ್? ಸೊ ತಾಪಮಾನದ ವಿವಿಧ ಘಟಕಗಳು ಯಾವುದು ಅಂದ್ರೆ, ಸಾಮಾನ್ಯವಾಗಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಅನ್ನ ಬಳಸೋದು. ವಿಜ್ಞಾನದಲ್ಲಿ ಕೆಲ್ವಿನ್, ಕೆ ಕೂಡ ಮುಖ್ಯವಾಗಿ ಬಳಸ್ತಾರೆ. ಐದರ್ ಇಟ್ ಇಸ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್, ಕೆ ಆಗಿರುತ್ತೆ. ಸೊ ಒಟ್ಟು ಈ ಒಂದು ವರ್ಡ್ ಬಾಲ್ ಆಕ್ಟಿವಿಟಿ ಮೂಲಕ ನಾವು ತಾಪಮಾನ ಮತ್ತು ಅದರ ಮಾಪನ ಈ ಒಂದು ಪಾಠದ ರಿವಿಷನ್ ಅನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು. ಯಾರಾದ್ರೂ ನೋಟ್ಸ್ ಬರ್ದಿಲ್ಲ ಇದ್ರದ್ದು ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಶೇರ್ ಮಾಡ್ತೀನಿ ನಿಮ್ಗೆ. ಪ್ಲೀಸ್ ಬರ್ಕೊಳ್ಳಿ. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಇದು ನಿಮ್ಗೆ ಸಹಾಯಕವಾಗ್ತಾ ಬರುತ್ತೆ. ತಾಪಮಾನದ ಪ್ರಮುಖ ಅಂಶಗಳು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರ ನೋಟು? ಹೇಳ್ಬೇಕಾ? ಒಂದ್ಸಲ ಡಿಕ್ಟೇಟ್ ಮಾಡ್ಲಾ? ಬಿಸಿ ಆಗಿರುವ ವಸ್ತುವಿನ ತಾಪಮಾನ ಹೆಚ್ಚು, ತಂಪಾಗಿರುವ ತಾಪಮಾನ ಕಡಿಮೆ. ಆದ್ರಿಂದ ತರಬೇತುದಾರರು ತಾಪಮಾಪಕ ಯಂತ್ರವನ್ನ ಬಳಸುವುದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ತಾಪಮಾನದ ಮಾಪನದ ಘಟಕಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಬಿಟ್ ಬನ್ನಿ. ನಿಮ್ಮ ಮನೆಗಳಲ್ಲಿ ಇಲ್ಲ ಅಂದ್ರೆ ಶಾಲೆಯ ಲೈಬ್ರರಿಲಾದ್ರೂ ಇರುತ್ತೆ. ಮತ್ತೆ ಸಾಮಾನ್ಯವಾಗಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್ ಇದ್ರ ಮೂಲಕನೇ ನಾವು ತಾಪಮಾನ ಬಾಡಿ ಟೆಂಪರೇಚರ್ ನ ನೋಟ್ ಮಾಡ್ಕೊಂತೀವಿ, ಬರಿತೀವಿ. ಐದರ್ ಇಟ್ ಶುಡ್ ಬಿ ಡಿಗ್ರಿ ಸೆಲ್ಸಿಯಸ್ ಅಥವಾ ಕೆಲ್ವಿನ್. ನೆಕ್ಸ್ಟ್, ಮೂರನೇ ಪ್ರಶ್ನೆಗೆ, ಮಾಪಕ ಎನ್ನುವುದು ತಾಪಮಾನವನ್ನ ಅಳೆಯಲು ಉಪಯೋಗಿಸುವಂತಹ ಸಾಧನ. ಸೂಕ್ತವಾಗಿ ತಾಪಮಾನವನ್ನ ಅಳಿಲಿಕ್ಕೆ ಈ ಒಂದು ಥರ್ಮೋಮೀಟರ್ ಅನ್ನ ಬಳಸ್ತಾರೆ. ಸರಿಯಾದಂತಹ ತಾಪಮಾನ ಟೆಂಪರೇಚರ್ ಎಷ್ಟಿದೆ ಅಂತ ಅಳಿಯಕ್ಕೆ ಇದನ್ನ ಥರ್ಮೋಮೀಟರ್ ಮೂಲಕ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್, ತಾಪಮಾನವಂತಹ ಅಳಿಯುವಂತಹ ಸಾರ್ವತ್ರಿಕ ವಿಧಾನ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಇದಾಗಿರುತ್ತೆ. ನೋಡಿದ್ರಲ್ಲ, ಇದಿಷ್ಟು ತಾಪಮಾನ ಮತ್ತು ಅದರ ಒಂದು ಪರಿಣಾಮಗಳೇನೇನಿರುತ್ತೆ, ತಾಪಮಾನ ಮತ್ತು ಅದರ ಒಂದು ಮಾಪನ ಯಾವ ರೀತಿ ಮೆಷರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್ ಡೀಲ್ ಆಗ್ತಾ ಹೋಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಪ್ರತಿಯೊಂದು ಸಬ್ಜೆಕ್ಟ್ ಯಾವ್ದಾಗಿದೆಯೋ ಅದಕ್ಕೆ ನಿಮ್ಗೆ ಡಿಕ್ಟೇಷನ್ ಜೊತೆಗೆ ಇಂಪಾರ್ಟೆಂಟ್ ಸಮರಿ ಪಾಯಿಂಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಕೂಡ ಪಾಠ ಮಾಡಿರೋದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.